ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. 7ನೇ ಅಧ್ಯಾಯದಿಂದ ಭಗವಂತನು ಅಸುರರನ್ನು, ದೈವಿ ಸಂಪತ್ತಿನವರನ್ನು ಅಲ್ಲಲ್ಲಿ ಸ್ವಲ್ಪವಾಗಿ ಹೇಳುತ್ತಾ ಬಂದಿದ್ದಾನೆ. ಅಲ್ಲಿ ಈ ದೈವಿ ಆಸುರಿ ಸ್ವಭಾವಗಳನ್ನು ವಿಸ್ತಾರವಾಗಿ ವರ್ಣಿಸಲು ಅವಕಾಶವಿರಲಿಲ್ಲ. ಅದಕ್ಕಾಗಿ ಈ ದೈವಿ ಆಸುರಿ ಲಕ್ಷಣಗಳನ್ನು ಒಂದೇ ಕಡೆ ಹೇಳಲು ಈ ಅಧ್ಯಾಯವು ಪ್ರಾರಂಭಿಸಲ್ಪಟ್ಟಿದೆ. 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಯಾರು ಅಸಮ್ಮೂಢನಾಗಿ ನನ್ನನ್ನು ಪುರುಷೋತ್ತಮನೆಂದು ತಿಳಿಯುವನೋ ಆ ಸರ್ವಜ್ಞನು ನನ್ನನ್ನು ಸರ್ವ ಪ್ರಕಾರದಿಂದ ಭಜಿಸುತ್ತಾನೆಂದು ಹೇಳಿದ್ದಾನೆ. ಆ ಅಸಮ್ಮೂಢನಾದ ಸರ್ವಜ್ಞನ ಲಕ್ಷಣಗಳನ್ನು ವಿವರಿಸಲು ಈ ಅಧ್ಯಾಯವು ಪ್ರಾರಂಭಿಸಲ್ಪಡುತ್ತದೆ. ಈ ಅಧ್ಯಾಯಕ್ಕೆ ಸುಗುಣ ದುರ್ಗುಣ ವಿಭಾಗ ಯೋಗವೆಂದು, ಸುಜನ ದುರ್ಜನ ವಿವೇಕ ಯೋಗವೆಂದು ಹೆಸರುಗಳಿವೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷೋಡಶೋऽಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋ ಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಶ್ರೀ ಭಗವಂತನು ಹೇಳಿದನು, ಭಾರತ, ನಿರ್ಭಯತೆ, ಅಂತಃಕರಣ ಶುದ್ಧಿ, ಜ್ಞಾನಯೋಗ ನಿಷ್ಠೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, ಚಾಡಿ ಹೇಳದಿರುವಿಕೆ, ಭೂತದಯೆ, ವಿಷಯತ್ಯಾಗ, ಮೃದು ಸ್ವಭಾವ, ನಾಚಿಕೆ, ಚಪಲತೆ ಇಲ್ಲದಿರುವುದು, ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ, ದ್ರೋಹರಾಹಿತ್ಯ, ಅಭಿಮಾನವಿಲ್ಲದಿರುವುದು, ಈ 26 ಲಕ್ಷಣಗಳು ದೈವಿ ಸಂಪತ್ತಿನವನಿಗೆ ಇರುವ ಮುಖ್ಯವಾದ ಲಕ್ಷಣಗಳು. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಪಾರ್ಥ, ದಂಭ, ದರ್ಪ, ಅತಿಮಾನ, ಕ್ರೋಧ, ಪೌರುಷ, ಅಜ್ಞಾನ ಇವುಗಳು ಆಸುರಿ ಸಂಪತ್ತಿನವನ ಗುಣಗಳು. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಪಾಂಡವ, ದೈವಿ ಸಂಪತ್ತು ಮೋಕ್ಷಕ್ಕೂ ಆಸುರಿ ಸಂಪತ್ತು ಬಂಧನಕ್ಕೂ ಕಾರಣ. ಅರ್ಜುನ, ಶೋಕಿಸಬೇಡ, ನೀನು ದೈವಿ ಸಂಪತ್ತನ್ನು ಪಡೆದು ಹುಟ್ಟಿರುವೆ. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ
ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥ, ಈ ಲೋಕದಲ್ಲಿ ದೈವಿ, ಆಸುರಿ ಎಂದು 2 ವಿಧವಾದ ಸೃಷ್ಟಿಗಳು ಇವೆ. ಇಲ್ಲಿಯವರೆಗೆ ದೈವಿ ಸೃಷ್ಟಿ ಕುರಿತು ವಿಸ್ತಾರವಾಗಿ ಹೇಳಿದ್ದಾಗಿದೆ. ಇನ್ನು ಆಸುರಿ ಸೃಷ್ಟಿ ವಿಷಯ ನನ್ನಿಂದ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿಧುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಭಾವದ ಜನರು ಪ್ರವೃತ್ತಿಯನ್ನು ನಿವೃತ್ತಿಯನ್ನು ಅರಿಯರು. ಅವರಲ್ಲಿ ಶೌಚವಿಲ್ಲ, ಆಚಾರವಿಲ್ಲ, ಸತ್ಯವೂ ಇಲ್ಲ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅವರಿಗೆ ದೇವರು ಇಲ್ಲ, ಶಾಸ್ತ್ರವಿಲ್ಲ, ಸತ್ಯವಿಲ್ಲ. ಈ ಜಗತ್ತು ಸ್ತ್ರೀ ಪುರುಷರ ಸಂಯೋಗದಿಂದ ಉಂಟಾದದ್ದು. ಈ ಸೃಷ್ಟಿಗೆ ಕಾಮವೇ ಕಾರಣವೆಂದು ಹೇಳುತ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಈ ನಾಸ್ತಿಕ ಭಾವವನ್ನು ಆಶ್ರಯಿಸಿಕೊಂಡು ನಷ್ಟಾತ್ಮರು, ಅಲ್ಪಬುದ್ಧಿಯವರು, ಕ್ರೂರ ಕರ್ಮಿಗಳು, ಲೋಕಶತ್ರುಗಳು ಆದ ಈ ಆಸುರಿ ಭಾವದವರು ಜಗತ್ತಿನ ನಾಶಕ್ಕೆ ಕಾರಣರಾಗುತ್ತಾರೆ. ಕಾಮಮಾಶ್ರಿತ್ಯ ದುಷ್ಪೋರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ತೃಪ್ತಿಪಡಿಸಲಾಗದ ಕಾಮವನ್ನು ಆಶ್ರಯಿಸಿ ದಂಭ, ಮಾನ, ಮದಗಳಿಂದ ಕೂಡಿದವರಾಗಿ ಮೋಹದಿಂದ ಅಶುಭ ಸಂಕಲ್ಪಗಳನ್ನು ಮಾಡುತ್ತಾ ಅಶುಚಿಯಾದ ನಿಯಮವುಳ್ಳವರಾಗಿ ಪ್ರವರ್ತಿಸುತ್ತಾರೆ. ಚಿಂತಾಮಪರಿಮೇಯಾಂಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾಪಾಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಏಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ಅನಂತವೂ ಪ್ರಳಯಾಂತವೂ ಆದ ಚಿಂತೆಯನ್ನು ಆಶ್ರಯಿಸಿ ಕಾಮೋಪಭೋಗ ಪರಾಯಣರಾಗಿ ಕಾಮೋಪಭೋಗವೇ ಪರಮ ಪುರುಷಾರ್ಥವೆಂದು ನಿಶ್ಚಯಿಸಿದವರಾಗಿ ಆಸೆ ಎಂಬ 100 ಹಗ್ಗಗಳಿಂದ ಕಟ್ಟಲ್ಪಟ್ಟವರಾಗಿ ಕಾಮ ಕ್ರೋಧ ಪರಾಯಣರಾಗಿ ಕಾಮದ ಭೋಗಕ್ಕಾಗಿ ಅನ್ಯಾಯದಿಂದ ಧನ ಸಂಚಯನ ಮಾಡಲು ಪ್ರಯತ್ನಿಸುತ್ತಾರೆ. ಇದಮದ್ಯಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಈ ಕೋರಿಕೆ ನೆರವೇರಿತು, ಇನ್ನು ಆ ಕೋರಿಕೆ ನೆರವೇರಬೇಕು. ಇದು ದೊರೆಯಿತು, ಅನಂತರ ಆ ಧನ ಸಂಪಾದಿಸಬೇಕು. ಅಸೋ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಈ ಶತ್ರುವು ನನ್ನಿಂದ ಕೊಲ್ಲಲ್ಪಟ್ಟನು, ಇತರೆ ಶತ್ರುಗಳನ್ನು ಕೊಲ್ಲುವೆನು. ನಾನೇ ಈಶ್ವರ, ಭೋಗಿ, ಸಿದ್ಧ, ಬಲಿಷ್ಠ ಮತ್ತು ಸುಖಿ. ಆಢ್ಯೋಭಿಜನವಾನಸ್ಮಿ
ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ನಾನು ಹಣವಂತ, ಉತ್ತಮ ಕುಲದವನು, ನನಗೆ ಸಮನಾದವನು ಬೇರೆ ಯಾರಿದ್ದಾರೆ? ನಾನು ಯಾಗ ಮಾಡುತ್ತೇನೆ, ದಾನ ಮಾಡುತ್ತೇನೆ, ಆನಂದ ಪಡುತ್ತೇನೆ ಎಂಬ ತಪ್ಪು ತಿಳುವಳಿಕೆಯಿಂದ ಅವಿವೇಕಿಗಳಾಗುತ್ತಾರೆ. ಅನೇಕ ಚಿತ್ತ ವಿಭ್ರಾಂತಃ ಮೋಹಜಾಲ ಸಮಾವೃತಃ ಪ್ರಸಕ್ತಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಅನೇಕ ಚಿಂತೆಗಳಿಂದ ಭ್ರಾಂತರಾಗಿ ಮೋಹಜಾಲಗಳಿಂದ ಆವರಿಸಲ್ಪಟ್ಟು ಕಾಮಭೋಗಗಳಲ್ಲಿ ಆಸಕ್ತರಾಗಿ ಅಶುಚಿಯಾಗಿ ನರಕದಲ್ಲಿ ಬೀಳುತ್ತಾರೆ. ಆತ್ಮಸಂಭಾವಿತ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ತಮ್ಮನ್ನು ತಾವೇ ಹೊಗಳಿಕೊಳ್ಳುವವರಾದ ಮೂರ್ಖರಾದ ಧನಮಾನ ಮದಗಳಿಂದ ಕೂಡಿದ ಅವರು ವಿಧಿ ನಿಯಮಗಳನ್ನು ಅನುಸರಿಸದೆ ನಾಮಯಜ್ಞಗಳಿಂದ ಯಾಗವನ್ನು ಮಾಡುತ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನು ಆಶ್ರಯಿಸಿ ಅಸೂಯಾಪರರಾಗಿ ತಮ್ಮ ಮತ್ತು ಇತರರ ದೇಹದಲ್ಲಿರುವ ನನ್ನನ್ನು ದ್ವೇಷಿಸುತ್ತಾನೆ. ತಾನಹಂ ದ್ವಿಷತಃ ಕ್ರೂರಾಂ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ನನ್ನನ್ನು ದ್ವೇಷಿಸುತ್ತಿರುವ ಕ್ರೂರರು, ಪಾಪಕರ್ಮಗಳನ್ನು ಮಾಡುವವರು ಆದ ಆ ನರಾಧಮರನ್ನು ನಾನು ಸಂಸಾರದಲ್ಲಿ, ಅದರಲ್ಲೂ ಆಸುರ ಯೋನಿಗಳಲ್ಲಿಯೇ ಯಾವಾಗಲೂ ಹಾಕುತ್ತೇನೆ. ಆಸುರೀಂ ಯೋನಿಮಾಪನ್ನಾಃ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂಗತಿಂ. ಕೌಂತೆಯ, ಪ್ರತಿ ಜನ್ಮದಲ್ಲಿಯೂ ಆಸುರಿ ಯೋನಿಯನ್ನು ಹೊಂದಿದ ಮೂಢರು ನನ್ನನ್ನು ಪಡೆಯದೆ ಅದಕ್ಕಿಂತ ಅಧಮಗತಿಯನ್ನು ಹೊಂದುವರು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ, ಕ್ರೋಧ ಮತ್ತು ಲೋಭ ಈ ಮೂರು ವಿಧವಾದ ನರಕದ್ವಾರವು ಆತ್ಮನಾಶಕ್ಕೆ ಕಾರಣ. ಆದುದರಿಂದ ಈ ಮೂರನ್ನು ಬಿಡಬೇಕು. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂಗತಿಂ. ಕೌಂತೆಯ, ಈ ಮೂರು ತಮೋದ್ವಾರಗಳಿಂದ ಬಿಡಲ್ಪಟ್ಟ ಮನುಷ್ಯನು ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳುತ್ತಾನೆ, ಅದರಿಂದ ಪರಮಗತಿಯನ್ನು ಹೊಂದುತ್ತಾನೆ. ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಆದುದರಿಂದ ಯಾವನು ವೇದ ವಿಧಿಯನ್ನು ಬಿಟ್ಟು ಸ್ವೇಚ್ಛೆಯಿಂದ ನಡೆಯುವನೋ ಅವನು ಪುರುಷಾರ್ಥ ಯೋಗ್ಯತೆಯನ್ನು ಕಳೆದುಕೊಂಡು ಸುಖವನ್ನು ಹೊಂದದೆ ಪರಮಗತಿಯನ್ನು ಹೊಂದಲಾರನು. ತಸ್ಮಾಶ್ಚಾಸ್ತ್ರಂ ಪ್ರಮಾಣಂತೆ
ಕಾರ್ಯವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಕಾರ್ಯ ಅಕಾರ್ಯ ಇವುಗಳ ನಿರ್ಧಾರಕ್ಕೆ ಶಾಸ್ತ್ರವೇ ನಿನಗೆ ಪ್ರಮಾಣ. ನೀನು ಶಾಸ್ತ್ರ ವಿಧಿಸಿದ ಕರ್ಮವನ್ನು ತಿಳಿದು ಮಾಡು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ ಎಂಬಲ್ಲಿಗೆ 16ನೆಯ ಅಧ್ಯಾಯ ಮುಗಿಯಿತು.